ಫ್ಯಾಕ್ಟ್ರಿಗಳಿರುತ್ತೆ. 300 ಕಾರ್ಮಿಕರು ಇರ್ತಕ್ಕಂಥ ಫ್ಯಾಕ್ಟ್ರಿಯನ್ನು ಕೂಡ ಯಾವುದೇ ಅನುಮತಿ ಇಲ್ಲದೆ ಆ ಫ್ಯಾಕ್ಟ್ರಿ ಮುಚ್ಚತಕ್ಕಂಥ ಅವಕಾಶವನ್ನು ಸರ್ಕಾರಕ್ಕೆ ಪಾಲಿಕೆ ಕೊಟ್ಟಿದೆ. ಏನು ತೋರಿಸ್ತದೆ ನೇರವಾಗಿ ಕಾರ್ಮಿಕ ಗುಲಾಮ ಆಗ್ತಕ್ಕಂಥ. ಅದೇ ರೀತಿ ಇನ್ನು ಕಾಯಂ ಉದ್ಯೋಗಗಳಿಂದ ಫಿಕ್ಸ್ಡ್ ಟರ್ಮ್ ಎಂಪ್ಲಾಯ್ಮೆಂಟ್ ಅನ್ನೋ ಹೆಸರಲ್ಲಿ ಕಾಯಂ ಉದ್ಯೋಗಗಳನ್ನ ರದ್ದು ಮಾಡಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳಲ್ಲಿ 5 ವರ್ಷಕ್ಕೆ 3 ವರ್ಷಕ್ಕೆ ಆಗ್ತಕ್ಕಂಥ ನಿಗದಿ ಮಾಡ್ತಕ್ಕಂಥ ಉದ್ಯೋಗ ಬರ್ತಾಯಿದೆ. ಹಾಗೆಯೇ ಮೊನ್ನೆ ಕೇಂದ್ರ ಸರ್ಕಾರ ಅಮೇರಿಕಾದಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಅಮೇರಿಕ ಮತ್ತು ಭಾರತ ಟ್ರೇಡ್ ಒಪ್ಪಂದ ಏನಿದೆ, ಇಡೀ ದೇಶದ ಜನರ ಹಿತಾಸಕ್ತಿಯನ್ನು, ರೈತರ ಹಿತಾಸಕ್ತಿಯನ್ನು ಅಮೇರಿಕದ ಪಾದಕ್ಕೆ ತಗೊಂಡೋಗಿ ಇವತ್ತು ಬಳಸ್ತಕ್ಕಂಥ ಒಂದು ಒಪ್ಪಂದ ಆಗಿದೆ. ಈ ದೇಶದಲ್ಲಿ ಕೆಲವು ಕಾರ್ಪೊರೇಟ್ ಕಂಪನಿಗಳು ಅನುಕೂಲ ಮಾಡಿಕೊಂಡಿದ್ದ ಎಲ್ಲ ನೀತಿಗಳನ್ನ ಇವತ್ತು ಸರ್ಕಾರ ಜಾರಿ ಮಾಡ್ತಾ ಇದೆ. ಸೊ ಹಾಗೆ ನಮ್ಮ ಒತ್ತಾಯ ಇಷ್ಟೇ, ಈ ದೇಶದ ರೈತರು, ಕಾರ್ಮಿಕರು ಈ ದೇಶಕ್ಕೆ ಸಂಪತ್ತು ಸೃಷ್ಟಿ ಮಾಡ್ತಾರೆ ಅಂತಂದರೆ ಅವರ ರಕ್ಷಣೆಗೆ ನಿಮ್ಮ ಕಾನೂನುಗಳಲ್ಲಿ ನಿಮ್ಮೆಲ್ಲ ಕಾನೂನುಗಳನ್ನು ಸಂಪೂರ್ಣವಾಗಿ ಮಾಲೀಕರು ರಕ್ಷಣೆ ಮಾಡ್ತೀರಿ ಅಂತಂದರೆ ಈ ದೇಶದ ರೈತರು, ಕಾರ್ಮಿಕರನ್ನ ಗುಲಾಮರ ಮಾಡಿಕೊಟ್ಟಿದ್ದೀರಿ. ಇದನ್ನು ಒಪ್ಪೋದಿಲ್ಲ. ಎಲ್ಲ ಕಾಯ್ದೆಗಳನ್ನ ಹಿಂಪಡಿಬೇಕು ಅನ್ನೋವಂಥ ಹೋರಾಟ. ಅದೇ ರೀತಿ ಏನು NRGA ಕಾಯ್ದೆ ಏನಿತ್ತು, ಕೂಲಿಕಾರ ರಕ್ಷಣೆ ಇತ್ತು, ಆ ಕಾಯ್ದೆ ರದ್ದು ಮಾಡಿರೋದನ್ನು ನಾವು ಇವತ್ತು ನಿರ್ಣಯ ಮಾಡ್ತಿದ್ದೀವಿ. ಈ ಬೆಲೆ ಏರಿಕೆ ನೀತಿ ಇರ್ಬೋದು ಮತ್ತು ಈ ದೇಶದ ರಕ್ಷಣೆ, ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಮಿಕ ಸಮಿತಿಗಳು, ರೈತ ಕಾಯ್ದೆಗಳು ತರಲಾಗ್ತಾ ಇದೆ. ಒಕ್ಕೂಟ ತತ್ವವನ್ನು ಇವತ್ತು ಧಿಕ್ಕರಿಸಲಾಗ್ತಾ ಇದೆ. ದೇಶದ ಪ್ರಜಾಪ್ರಭುತ್ವ ಆತಂಕ ಇದೆ. ಇವತ್ತು ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷದ ಸದಸ್ಯರನ್ನ ಅಮಾನತು ಮಾಡಿ ಯಾವುದೇ ಚರ್ಚೆಗೆ ಅವಕಾಶ ಇಲ್ಲದಂಗೆ ಜನವಿರೋಧಿ ನೀತಿಗಳನ್ನ ಇವತ್ತು ಮೋದಿ ಸರ್ಕಾರ ಜಾರಿ ಮಾಡ್ತಾ ಇದೆ. ಸೊ ಆ ಕಾರಣಕ್ಕೆ ಇಡೀ ದೇಶಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ವಿ. ಹಾಸನದಲ್ಲೂ ಕೂಡ ಇವತ್ತು ಮುಷ್ಕರ ಪ್ರತಿಭಟನೆ ಮಾಡಿ JCTU ಜಿಂದಾಬಾದ್, JCTU ಜಿಂದಾಬಾದ್. ದುಡಿಯುವ ವರ್ಗದ ಐಕ್ಯತೆ ಚಿರಾಯುವಾಗಲಿ, ದುಡಿಯುವ ವರ್ಗದ ಐಕ್ಯತೆ ಚಿರಾಯುವಾಗಲಿ. ಕಾರ್ಮಿಕ ವಿರೋಧಿ 4 ಸಂಹಿತೆಗಳ ವಾಪಸ್ ಧಿಕ್ಕಾರ. ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡುತ್ತಿರುವ ಕಾಯ್ದೆಗಳು ವಾಪಸ್ ಆಗಲಿ. ಏನೇ ಬರಲಿ, ಏನೇ ಬರಲಿ, ದುಡಿಯುವ ವರ್ಗದ ಐಕ್ಯತೆ ಚಿರಾಯುವಾಗಲಿ. ಕೇಳ್ಕೊಳ್ತಾ ಇದ್ದೇನೆ. JCTU ಜಿಂದಾಬಾದ್. ಎಲ್ಲರೂ ಅದ ಜೋರಾಗಿ ಕೂಗಬೇಕು. ನೀವು ಕೂಗಿದ್ದು ದೆಹಲಿ ಕೇಳಬೇಕು, ಆಯ್ತಾ, ಇಡೀ ಊರಿಗೆ ಕೇಳಬೇಕು, ಆಯ್ತಾ. ಕಾರ್ಮಿಕರ ಆಕ್ರೋಶ ಮುಗಿಲು ಬಿಡಬೇಕು. ಮೋದಿ ಸರ್ಕಾರ ಕೇಳಿ ಧಿಕ್ಕಾರ. 4 ಕರಾಳ ಕಾರ್ಮಿಕ ಸಂಹಿತೆಗಳು ರದ್ದಾಗಲಿ. ಕಾರ್ಮಿಕರನ್ನು ನವಗುಲಾಮಗಿರಿಯ ತಳ್ಳುತ್ತಿರುವ 4 ಕರಾಳ ಸಂಹಿತೆಗಳು ರದ್ದಾಗಲಿ. JCTU ಜಿಂದಾಬಾದ್. ಕಾರ್ಮಿಕರು, ಕೃಷಿ ಕೂಲಿಕಾರ ಹೋರಾಟಕ್ಕೆ ಜಯವಾಗಲಿ. JCTU ಜಿಂದಾಬಾದ್, JCTU ಜಿಂದಾಬಾದ್. ದೇಶಾದ್ಯಂತ ನಡೆಯುತ್ತಿರುವ ಸಾತ್ವಿಕ ಮುಷ್ಕರ ಯಶಸ್ವಿಯಾಗಲಿ. ಎಲ್ಲರೂ ಒಟ್ಟಿಗೆ ಇಡೀ ದೇಶವ್ಯಾಪಿ ಮುಷ್ಕರವನ್ನು ನಡೆಸ್ತಾರೆ. ಈ ಮುಷ್ಕರದ ಕಾರಣ ನಿಮಗೆಲ್ಲ ಗೊತ್ತಿದೆ. ಈ ಮುಷ್ಕರವನ್ನು ಬೆಂಬಲಿಸಿ ಹಾಸನ ಜಿಲ್ಲೆಯಲ್ಲೂ ಕೂಡ ಕಾರ್ಮಿಕ